ಹಿಂದೆ ಹಸಿರು ಕ್ರಾಂತಿ ಆಯಿತು. ಅದು ಯಾಕೆ ಮಹತ್ವದ್ದು? ಅದು ಆಹಾರ ಭದ್ರತೆಯನ್ನ ಕೊಡ್ತು. ಸೋಮವಾರ ದಿವಸ ಉಪವಾಸ ಮಾಡಿ ರಾತ್ರಿ, ಯಾಕೆಂದ್ರೆ ಅಷ್ಟು ಆಹಾರದ ಕೊರತೆ ಇದೆ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅವತ್ತಿನ ಪ್ರಧಾನ ಮಂತ್ರಿಗಳು, ಆ ರೀತಿ ಒಂದು ಕರೆಯನ್ನ ಕೊಟ್ಟಿದ್ರು. ಸೋಮವಾರ ರಾತ್ರಿ ಉಪವಾಸ ಮಾಡಿ ನಾನು ಮಾಡ್ತೀನಿ ಅಂತ. ಆ ರೀತಿ ಇಡೀ ದೇಶ ಒಂದು ಹೊತ್ತಿನ ಉಪವಾಸ ಮಾಡಿ ಆಹಾರವನ್ನ ಉಳಿಸಿಕೊಂಡು ಮುಂದಿನ ಒಂದು ವಾರ ತನ್ನ ಆಹಾರದ ಕೊರತೆಯನ್ನ ನೀಗಿಸಿಕೊಳ್ಳುವಂತಹ ಸಂದರ್ಭ ಈ ದೇಶಕ್ಕಿತ್ತು. ಅಲ್ಲಿಂದ ಇವತ್ತು ಹೆಚ್ಚಾಗಿ ಚೆಲ್ಲುವಂತಹ ಹಂತಕ್ಕೆ ನಮ್ಮ ದೇಶ ಬಂದಿದೆ. ಅದಕ್ಕೆ ಹಸಿರು ಕ್ರಾಂತಿಯ ಕೊಡುಗೆ ದೊಡ್ಡದು. ರಸಗೊಬ್ಬರವನ್ನು ಉಪಯೋಗಿಸಿ ಆಹಾರದ ಉತ್ಪಾದನೆಗೆ ಅತ್ಯಂತ ವೇಗದಲ್ಲಿ ಚಾಲನೆ ಕೊಡ್ತಲ್ಲ, ಆ ಒಂದು ದೇಶದ ಆಡಳಿತ ಪಾಲಿಸಿ ಮಹತ್ವದ್ದು. ಅದೇ ರೀತಿ ಕ್ಷೀರ ಕ್ರಾಂತಿ, ಅದು ಹಳ್ಳಿಗಳಲ್ಲಿ ಆರ್ಥಿಕ ಸಬಲೀಕರಣವನ್ನ ಮಾಡ್ತು. ಹಾಲು ಉತ್ಪಾದನೆ ಹೆಚ್ಚಾಯಿತು. ಸರ್ಕಾರಿ ಸ್ವಾಮ್ಯದ ಅಥವಾ ಸಹಕಾರ ಸಂಘಗಳು ಮುಂದೆ ಬಂದವು. ಗ್ರಾಮೀಣ ಆರ್ಥಿಕತೆ ಸಬಲೀಕರಣಗೊಳ್ತು. ಕೈಗಾರಿಕಾ ಕ್ರಾಂತಿ, ಉದ್ಯೋಗ ಕ್ರಾಂತಿ, ತಂತ್ರಜ್ಞಾನ ಕ್ರಾಂತಿ, ಈ ರೀತಿ ಕ್ರಾಂತಿಯ ಹೆಸರಿನಲ್ಲಿ ಈ ದೇಶದ ಪಾಲಿಸಿಗಳು ರೂಪುಗೊಂಡವಲ್ಲ, ಅವು ಇವತ್ತಿನ ಎಷ್ಟು ಬೆಳವಣಿಗೆ ಅಂತ ನಾವು ಕೊಂಡಾಡ್ಕೊಳ್ತೀವಲ್ಲ, ಅದಕ್ಕೆ ಕಾರಣಗಳಾಗಿವೆ.